ನಮಸ್ಕಾರ ವಿದ್ಯಾರ್ಥಿಗಳೇ. 10ನೆಯ ತರಗತಿ CBSE ವಿದ್ಯಾರ್ಥಿಗಳು ಮತ್ತು ಸ್ಟೇಟ್ ವಿದ್ಯಾರ್ಥಿಗಳಿಗಾಗಿ ಇರಿಸಿದಂತಹ ಪಠ್ಯಕ್ರಮ. ಅದರಲ್ಲಿ ಪ್ರಥಮ ಭಾಷೆ ಕನ್ನಡ ಗದ್ಯ ಶಬರಿ ಅನ್ನುವಂತಹ ಪಾಠಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಅಭ್ಯಾಸ ಭಾಗದಲ್ಲಿ ಬರುವಂತಹ ವ್ಯಾಕರಣ ಸಹಿತ ಪ್ರಶ್ನೋತ್ತರಗಳನ್ನು ಹಾಗೆ ವ್ಯಾಕರಣಾಂಶಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ಒಂದು ಗದ್ಯದಿಂದ ನಾನು ಪಠ್ಯಪುಸ್ತಕದಲ್ಲಿ ಇರುವಂತಹ ಸಂಪೂರ್ಣವಾದಂತಹ ಗದ್ಯ ಪದ್ಯಗಳಿಗೆ ಸಂಬಂಧಿಸಿದಂತೆ ಹಾಗೆ ಭಾಷಾ ಚಟುವಟಿಕೆಯಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲೆಲ್ಲ ಕೊಡ್ತಾ ಹೋಗ್ತೀನಿ. ಗದ್ಯ ಶಬರಿ ಅಭ್ಯಾಸ ಭಾಗದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳು. ಮೊದಲನೆಯದಾಗಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಮೊದಲನೆಯ ಒಂದು ಪ್ರಶ್ನೆ, ಶ್ರೀರಾಮನ ತಂದೆಯ ಹೆಸರೇನು ಅಂತ ಇದೆ. ಉತ್ತರ, ಶ್ರೀರಾಮನ ತಂದೆಯ ಹೆಸರು ದಶರಥ. ಲಕ್ಷ್ಮಣನ ತಾಯಿ ಯಾರು? ಉತ್ತರ, ಲಕ್ಷ್ಮಣನ ತಾಯಿ ಸುಮಿತ್ರೆ. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಉತ್ತರ, ಮತಂಗಾಶ್ರಮದಲ್ಲಿ ವಾಸವಿದ್ದಂತಹ ತಪಸ್ವಿನಿ ಶಬರಿ. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದಂತಹವರು ಯಾರು ಅಂತ ಇದೆ. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದಂತಹವರು ತಪಸ್ವಿಗಳಾದಂತಹ ಧನು. ಶಬರಿ ಗೀತನಾಟಕದ ಕರ್ತೃ ಯಾರು ಅಂದರೆ ಶಬರಿ ಗೀತನಾಟಕವನ್ನು ಬರೆದಂತಹವರು ಯಾರು ಅಂತ ಅಂದರೆ ಪೂತಿನ. ಅವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ಯರು ಅಂತ ಸಂಪೂರ್ಣವಾದಂತಹ ಹೆಸರು. ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೆಯದು, ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ರಾಮನು ಗಿರಿವನವನ್ನು, ಗಿರಿವನಗಳೇ, ಭೂಮಿ ಜಾತೆ ಸೀತೆ ಎನಗೆ ದೊರೆವಳೆ, ಎಲ್ಲಿರುವಳೆಂದು ಹೇಳಿ, ಆಕೆ ನನಗೆ ದೊರೆವಳೆ ಅಥವಾ ನಿಮ್ಮಗಳಿಗೆ ದೊರೆಯುವಳೆ ಅಥವಾ ದೊರೆಯಳೆ ಎಂದು ಬೇಡಿಕೊಳ್ಳುವನು. ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ಉತ್ತರ, ಲಕ್ಷ್ಮಣನು ಅಣ್ಣನನ್ನು, ಅಣ್ಣ ತಾಳಿಕೋ, ತೇಜಸ್ಸನ್ನು ಹೊಂದಿರುವ ಸೂರ್ಯನೇ ತೇಜಸ್ಸನ್ನು ಕಳೆದುಕೊಂಡರೆ ಹೇಗೆ? ಧೈರ್ಯಗೆಡಬೇಡ, ತಾನು ಆಕೆಯನ್ನು ಒಂಟಿಯಾಗಿ ಬಿಟ್ಟು ಬಂದುದೇ ತಪ್ಪಾಯಿತು. ಸೂರ್ಯ ಸಮಾನನಾದ ರಾಮನೇ ಧೈರ್ಯಗೆಟ್ಟರೆ ಸ್ಥೈರ್ಯ ಹೇಳುವವರು ಯಾರು? ತಾಳಿಕೋ ಅಣ್ಣಯ್ಯ, ತಾಳಿಕೋ ಎಂದು ಲಕ್ಷ್ಮಣನು ಅಣ್ಣನನ್ನು ಸಂತೈಸಿದನು. ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದಂತಹ ಸಿದ್ಧತೆಗಳೇನು ಅಂತ ಇದೆ. ಉತ್ತರ, ಶಬರಿ ಪ್ರತಿದಿನವೂ ವನಕ್ಕೆ ಹೋಗಿ ಒಳ್ಳೆಯ ಪಕ್ವವಾದಂತಹ ಹಣ್ಣುಗಳನ್ನು, ಕಂಪನ್ನು ಬೀರುವಂತಹ ಹೂವುಗಳನ್ನು ಹುಡುಕಿ ತಂದು ರಾಮ ಬಾರಯ್ಯ ಎಂದು ದಾರಿ ಕಾಯುತ್ತಾ ತಾನು ತಂದ ಹೂಹಣ್ಣುಗಳನ್ನು ಜೋಡಿಸಿಟ್ಟು ರಾಮನ ಸ್ವಾಗತಕ್ಕಾಗಿ ಶಬರಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಳು. ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಅಂತ ಇದೆ. ಉತ್ತರ, ಶಬರಿ ಬಹಳ ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಹಣ್ಣು ಹೂವಿಟ್ಟು ದಾರಿ ಕಾಯುತ್ತಾ ಕುಳಿತಿದ್ದಳು. ರಾಮನು ದಾರಿಹೋಕನಾಗಿ ಆಶ್ರಯ ಕೇಳಿ ಬಂದು ತನ್ನ ಪರಿಚಯ ಮಾಡಿಕೊಂಡಾಗ ಶಬರಿಗಾದಂತಹ ಸಂತೋಷ ಅಷ್ಟಿಷ್ಟಲ್ಲ. ಬಹಳ ಹಿಂದೆ ಮತಂಗ ಋಷಿಗಳು ರಾಮ ಲಕ್ಷ್ಮಣರ ಈ ಆಶ್ರಯಕ್ಕೆ ಬಂದೇ ಬರುವರು ಎಂಬ ಮಾತು ಕೇಳಿದ ದಿನದಿಂದ ಶಬರಿ ಅವರಿಗಾಗಿ ಹಣ್ಣುಗಳನ್ನು ತಂದಿಟ್ಟು ಉಪಚರಿಸಲು ಸತ್ಕರಿಸಲು ಕಾಯುತ್ತಿದ್ದಳು. ಇಂದು ರಾಮ ಲಕ್ಷ್ಮಣರು ಬಂದಾಗ ಸಂತೋಷದಿಂದ ಹೂಮಾಲೆಯನ್ನು ಕೊರಳಗಿಟ್ಟು ಬಗ್ಗಿ, ಇದು ರುಚಿಯಾದ ಹಣ್ಣೆಂದು, ಇಷ್ಟೊಂದು ರುಚಿಯಾದ ಹಣ್ಣು ಜಗತ್ತಿನಲ್ಲಿಯೇ ಇಲ್ಲವೆಂದು, ತಮಗಾಗಿಯೇ ತಂದಿರುವೆನೆಂದು ಹೇಳಿ ಅವರಿಗೆ ಕೊಟ್ಟು ಉಪಚರಿಸಿ ತತ್ಕರಿಸಿದಳು. ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಉತ್ತರ, ನಿನ್ನ ಉಪಚಾರದಿಂದ ನಾವು ಸಂತೋಷ ಹೊಂದಿದ್ದೇವೆ. ನಿನ್ನ ಈ ಸುಖದಲ್ಲಿ ನಾವು ಸಂತೋಷ ಪಡುತ್ತಿದ್ದೇವೆ. ಕಾಡಿನಲ್ಲಿ ಈ ಬಗೆಯ ಅನುಭವವನ್ನು ಪಡೆದ ಭಾಗ್ಯಕ್ಕಾಗಿ ನಾವು ಋಣಿಯಾಗಿದ್ದೇವೆ. ನಮ್ಮ ಅಯೋಧ್ಯೆಯ ಅರಮನೆಯಲ್ಲಿಯೂ ಇದಕ್ಕಿಂತ ಹೆಚ್ಚಿನದೇನೂ ದೊರಕುವುದಿಲ್ಲ. ಇದು ಕಾಡು, ನಾವು ಕಾಡಿನಲ್ಲಿದ್ದೇವೆ ಎನ್ನುವುದನ್ನು ಮರೆಯುವಂತಾಗಿದೆ. ಇದೇ ನಮ್ಮ ಮನೆ, ನೀನೇ ನಮ್ಮ ತಾಯಿ.
ಎಂದು ಭಾವಿಸಿದ್ದೇವೆ ಎಂದು ಆತಿಥ್ಯ ಸ್ವೀಕರಿಸಿದಂತಹ ರಾಮ ಲಕ್ಷ್ಮಣರು ಶಬರಿಗೆ ಹೇಳಿದರು. ಮುಂದಿನದು ಕೊಟ್ಟಿರುವಂತಹ ಪ್ರಶ್ನೆಗಳನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೆಯ ಪ್ರಶ್ನೆ, ಶಬರಿಯ ಚಿಂತೆ ಇಂಗಿ ಹೋದಂತಹ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಉತ್ತರ, ತಪಸ್ವಿ ಧನುವಿನ ಮಾತಿನಂತೆ ಕಾಡಿನಲ್ಲಿ ಅರಸುತ್ತಾ ಶಬರಿಯನ್ನು ಕಂಡು ರಾಮ ಲಕ್ಷ್ಮಣರು ಆಕೆಯ ಬಳಿ ಬಂದು ದಾರಿ ಹೋಕರಿಗೆ ಆಶ್ರಯ ದೊರಕುವುದೇ ಎಂದು ಕೇಳ್ತಾರೆ. ಶಬರಿ ಅವರನ್ನು ದಿಟ್ಟಿಸಿ ನೋಡಿ, ನೀ ರಾಮನೇ ಎಂದು ಕೇಳಲು ರಾಮನು, ಹೌದು ತಾಯಿ, ತಾನೇ ರಾಮನು. ಈತ ನನ್ನ ತಮ್ಮ ಸೌಮಿತ್ರಿ ಎಂದಾಗ ಶಬರಿ ಆತನ ಕೈಯನ್ನು ಕಣ್ಣಿಗೊತ್ತಿಕೊಂಡು ಆತನ ಕೊರಳಿಗೆ ಪರಿಮಳ ತುಂಬಿದಂತಹ ಹೂಮಾಲೆಯನ್ನು ಹಾಕಿ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಟ್ಟು ಸತ್ಕರಿಸಿ, ಪಾನೀಯ ಸುಖ ಪರಮ ಸುಖಿ, ಎನಗೆ ಇಂದು ಬಲು ಸಂತಸವಾಗಿದೆ. ಸಿದ್ಧರು ಮತ್ತಂಗ ಮುನಿಗಳು ಅಂದು ನೀಡಿದಂತಹ ವರ ಲಭಿಸಿದೆ. ತಾನೇ ಪುಣ್ಯವಂತೆ, ಇಂದಿಗೆ ಚಿಂತೆ ಹಿಂಗಿ ಹೋಯಿತಲ್ಲ, ಚಿಂತೆ ಇಲ್ಲ ಎಂದು ಹಿಗ್ಗಿ ಸುಖಿಸಿದಳು. ಶಬರಿಯ ಸಡಗರ ಸಂತೋಷವು ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅನ್ನುವಂಥದ್ದು. ಉತ್ತರ, ರಾಮ ಲಕ್ಷ್ಮಣರನ್ನು ಕಂಡು ಶಬರಿ ಸಂತೋಷದಿಂದ ಸಡಗರ ಪಡುತ್ತಾಳೆ. ಅವಳ ಸಂತೋಷವನ್ನು ಕಂಡು ಮುಂದೆ ಮೇಳದವರು ಈ ರೀತಿ ಹಾಡು ಹಾಡುತ್ತಾರೆ. ಶಬರಿ ರಾಮನನ್ನು ಕಂಡು ಆನಂದ ಬಾಷ್ಪ ಸುರಿಸುತ್ತಾಳೆ. ಅಂದರೆ ಸಂತೋಷದ ಕಣ್ಣೀರನ್ನು ಸುರಿಸಿ ಸಂತೋಷದಿಂದ ಆತನ ಕೈ ಹಿಡಿದು ತನ್ನ ಕಣ್ಣುಗಳಿಗೆ ಒತ್ತಿಕೊಂಡಳು. ಬಗೆ ಬಗೆಯ ಕಂಪು ನೀಡುವಂತಹ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಒಳ್ಳೆಯ ರುಚಿಯಾದ ಹಣ್ಣುಗಳನ್ನು ತಂದು, ಇಂತಹ ಹಣ್ಣುಗಳು ಈ ಜಗತ್ತಿನಲ್ಲಿಯೇ ಇಲ್ಲ, ನಿಮಗಾಗಿಯೇ ಆರಿಸಿ ತಂದಿದ್ದೇನೆ ಎಂದು ಉಪಚರಿಸಿ ಸತ್ಕರಿಸಿದಳು. ಇದರಿಂದ ರಾಜಕುಮಾರರು ಬಲು ಪ್ರಸನ್ನಗೊಂಡರು. ನಂಬಿಕೆಟ್ಟವರಿಲ್ಲ ಎಂಬ ಮಾತು ನಿಜವಾಗಿದೆ. ಶಬರಿಯ ಪಾಲಿಗೆ ಹೇಗೆ ಅನ್ನುವಂಥದ್ದು. ಉತ್ತರ, ಅಂದು ಸಿದ್ಧಗುರುಗಳಾದ ಮತ್ತಂಗ ಋಷಿಗಳು ಶಬರಿಗೆ, ರಾಮಲಕ್ಷ್ಮಣರು ಇಲ್ಲಿಗೆ ಬಂದೇ ಬರುವರು, ನಿನ್ನ ಇಷ್ಟಾರ್ಥ ಖಂಡಿತ ನೆರವೇರುವುದು, ಸಹನೆ ಕಳೆದುಕೊಳ್ಳದೆ ತಾಳ್ಮೆಯಿಂದ ಕಾದಿರು ಎಂದು ಹರಸಿ ವರವನ್ನು ಕೊಟ್ಟಿದ್ದರು. ಶಬರಿ ಅಂದಿನಿಂದ ತನ್ನ ವೃದ್ಧಾಪ್ಯದವರೆಗೂ ರಾಮ ಬರುವನೆಂದು ಪ್ರತಿದಿನವೂ ಬನದಿಂದ ಉತ್ತಮವಾದಂತಹ ಹಣ್ಣುಗಳನ್ನು ಆಯ್ದು ತರುತ್ತಿದ್ದಳು. ರಾಮನಿಗಾಗಿ ಕಾಯುತ್ತಿದ್ದಳು. ಅಂತೂ ಅವಳಿಗೆ ನಿರಾಶೆ ಆಗಲಿಲ್ಲ. ಆ ದಿನ ಬಂದೇ ಬಂದಿತು. ಆಗ ಶಬರಿಗಾದಂತಹ ಆನಂದ, ಸಂತೋಷ, ಉತ್ಸಾಹ ಅಷ್ಟಿಷ್ಟಲ್ಲ. ತನ್ನ ಗುರುಗಳು ಹೇಳಿದಂತಹ ಮಾತು ನಿಜವಾಯಿತೆಂದು ಆಕೆ ಹಿಗ್ಗಿದಳು. ಈ ರೀತಿ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಮೊದಲನೆಯದು, ಆ ಉದೀ ಮರುಳು ನಮ್ಮೆಡೆಗೆ ಬರುತ್ತಿಹುದು ಅನ್ನುವಂಥದ್ದು. ಈ ಒಂದು ಮೇಲಿನ ಒಂದು ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವಂತಹ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ರಾಮನು ಲಕ್ಷ್ಮಣನಿಗೆ ಹೇಳ್ತಾನೆ, ಸೀತಾಪಹರಣದ ನಂತರ ಶೋಕತಪ್ತರಾದಂತಹ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಬರುವಾಗ ಧನು ಮಹರ್ಷಿಗಳು ಸಿಗ್ತಾರೆ. ಅವರು ಶಬರಿಯ ವೃತ್ತಾಂತವನ್ನು, ಶಬರಿ ಇರುವ ಮತಾಂಗಾಶ್ರಮಕ್ಕೆ ಹೋಗಲು ಸೂಚಿಸ್ತಾರೆ. ಅವರ ಸೂಚನೆಯಂತೆ ಮತಾಂಗಾಶ್ರಮವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಎದುರಿಗೆ ಬರ್ತಿದ್ದಂತಹ ಶಬರಿಯನ್ನು ಕಂಡ ರಾಮನು, ಅಗೋ ನೋಡು ಲಕ್ಷ್ಮಣ, ಯಾವುದೇ ಮರಳು ನಮ್ಮೆಡೆಗೆ ಬರುತ್ತಿಹುದು, ಇದರ ಬಯಕೆ ಏನೆಂದು ತಿಳಿಯೋಣ ಎಂದು ಲಕ್ಷ್ಮಣನಿಗೆ ಹೇಳಿದಂತಹ ಸಂದರ್ಭ ಇದಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ, ಶ್ರೀರಾಮನ ದರ್ಶನಕ್ಕಾಗಿ ಕಾಯ್ದಿರಿಸಿ ಹುಚ್ಚಿಯಂತೆ ಆಗಿದ್ದಂತಹ ವೃದ್ಧೆ ಶಬರಿಯನ್ನು ಕಂಡು ರಾಮ ಲಕ್ಷ್ಮಣರು ಭಯಗೊಂಡದ್ದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಮುಂದಿನದು,
ನಾಚುತಿಹೇನೆ ಪೂಜ್ಯ ಈ ನಲುಮೆಯಿಂದ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಈ ಮಾತನ್ನು ರಾಮನು ಲಕ್ಷ್ಮಣನಿಗೆ ಹೇಳ್ತಾನೆ. ಶಬರಿ ಶ್ರೀರಾಮನಿಗೋಸ್ಕರ ತಳಿರು, ಹೂವು, ಹಣ್ಣು ಹಂಪುಗಳನ್ನು ಕೊಂಡು ಬರುವಾಗ ಅವನು ತಿನ್ನದ ಈ ಅತಿ ಸವಿಯಾದ ಹಣ್ಣುಗಳನ್ನು ಏನು ಮಾಡಲಿ? ಈ ಮಧುಪರ್ಕವನ್ನು ನಾನು ಯಾರಿಗೆ ಕೊಡಲಿ? ನೀನು ಬರದೆ ನನಗೆ ಏನೂ ಸೇರುತ್ತಿಲ್ಲ ಎಂದು ಹಾಡುತ್ತಾ ರಾಮಧ್ಯಾನದಲ್ಲಿ ಆಕೆ ತೊಡಗಿರ್ತಾಳೆ. ಇದನ್ನು ಕಂಡ ಶ್ರೀರಾಮ ನನಗೋಸ್ಕರ ಇಷ್ಟೊಂದು ಹಂಬಲಿಸುತ್ತಿರುವಂತಹ ಈ ಜಟಿಲವಾದ ಶಬರಿಗೆ ತನ್ನಿಂದ ಸ್ವಲ್ಪವೂ ಉಪಕಾರವಿಲ್ಲ, ಆದರೂ ಪ್ರೀತಿಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ. ನಾಚುತಿಹೆನೇ ಪೂಜ್ಯ ಈ ನಲುಮೆಯಿಂದ ಎಂದು ಲಕ್ಷ್ಮಣನಿಗೆ ಹೇಳಿದಂತಹ ಸಂದರ್ಭ ಇದಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ ಶಬರಿಯು ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಹಂಬಲಿಸುತ್ತಾ ಇರುವಂತಹ ದೃಶ್ಯವನ್ನು ನೋಡಿ ರಾಮನು ಈ ಪೂಜ್ಯಳ ಅನುರಾಗದಿಂದ ನಾನು ನಾಚುತ್ತಿರುವೆನು ಎಂದು ಹೇಳಿರುವಂತಹದ್ದು ಇಲ್ಲಿಯ ಸ್ವಾರಸ್ಯವಾಗಿದೆ. ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಸೀತೆಗಾಗಿ ಅರಸ್ತಾ ಬಂದಂತಹ ರಾಮ ಲಕ್ಷ್ಮಣರು ಕಾಡೆಲ್ಲ ಸುತ್ತಿ ದಣಿದು ಮತ್ತಂಗ ಋಷಿಗಳ ಆಶ್ರಮದ ಬಳಿ ಬಂದು ವೃದ್ಧೆ ಶಬರಿಯನ್ನು ಕಾಣ್ತಾರೆ. ಶಬರಿ ರಾಮ ಬಾರಯ್ಯ, ಈ ದಿನವಾದರೂ ಬಾರಯ್ಯ ಎಂದು ಹಲುಬುವುದನ್ನು ಅಂದರೆ ಬೇಡಿಕೊಳ್ಳುವಂತಹದ್ದನ್ನು ಇಲ್ಲಿ ಕೇಳಿ ಅವರಿಗೆ ಆಶ್ಚರ್ಯವಾಗ್ತದೆ. ನಂತರ ಆಶ್ರಯದ ಬಳಿ ಬಂದು ತಪಸ್ವಿಯಾದ ಶಬರಿಯನ್ನು ಕಂಡು ರಾಮನು ಈ ಮೇಲ್ಕಂಡ ಮಾತುಗಳನ್ನು ಆಡ್ತಾನೆ. ತಾವು ದಾರಿ ಹೋಕರು ಸೀತೆಯನ್ನು ಹರಸುತ್ತಾ ಬಂದು ದಣಿದೆವು. ಇಂದು ತಂಗಲು ಆಶ್ರಮದಲ್ಲಿ ಅವಕಾಶವಿರುವುದೇ? ತಂಗಲು ಅಂದರೆ ಉಳಿದುಕೊಳ್ಳಲಿಕ್ಕೆ ಆಶ್ರಮದಲ್ಲಿ ಅವಕಾಶವಿದೆಯೇ ಅಂತ ಹೇಳ್ಬಿಟ್ಟು ರಾಮನು ಶಬರಿಯನ್ನು ಕೇಳ್ತಾನೆ. ಸ್ವಾರಸ್ಯ, ತನಗಾಗಿ ಹಂಬಲಿಸುತ್ತಿರುವೆ ಗುಣಗಾನ ಮಾಡುತ್ತಿರುವ ಶಬರಿಯನ್ನು ಕುರಿತು ರಾಮನು ಏನೂ ಅರಿಯದವನಂತೆ ತಾಯಿ ಪ್ರಯಾಣಿಕರಿಗೆ ಆಶ್ರಯ ಸಿಗುವುದೇ ಎಂದು ಕೇಳುವಂತಹದ್ದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನದು ರೂಪಿನಂತೆ ಮಾತೂ ಕೂಡ ಎನಿತುದಾರವಾಗಿದೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಶಬರಿಯು ರಾಮನಿಗೆ ಹೇಳ್ತಾಳೆ. ಶಬರಿಯ ಆತಿಥ್ಯ ಸ್ವೀಕರಿಸಿದಂತಹ ರಾಮನು ಅಯೋಧ್ಯೆಯ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ. ಇಂದು ನಾವು ಕಾಡು ಎಂಬುದನ್ನು ಮರೆತುಬಿಟ್ವು, ಮನೆಯೆಂದೇ ತಿಳಿದೆವು. ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿ ಎಂದೇ ತಿಳಿದೆವು ಎಂದು ಶಬರಿ ಹೇಳಿದಾಗ ಶಬರಿ ನಿನ್ನ ರೂಪಿನಂತೆ ಮಾತೂ ಕೂಡ ಎನಿತುದಾರವಾಗಿದೆ, ನಾನು ಇಂದು ಧನ್ಯಳಾಗಿದ್ದೇನೆ ಎಂದು ರಾಮನಿಗೆ ಹೇಳಿದಂತಹ ಸಂದರ್ಭ ಇದಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ ರಾಮ ನಿನ್ನ ರೂಪದಂತೆ ಮಾತೂ ಕೂಡ ಇಷ್ಟೊಂದು ಧಾರಾಳವಾಗಿದೆ ಎಂದು ಹೇಳುವ ಮೂಲಕ ಶಬರಿಯು ರಾಮನ ವ್ಯಕ್ತಿತ್ವವನ್ನು ಬಹು ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ವರ್ಣಿಸಿದ್ದಾಳೆ. ಬೆಳಕಿಗೊಲಿದವರು ಉರಿವ ಬತ್ತಿಯ ಕರಕು ಕಾಣರು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ರಾಮ ಲಕ್ಷ್ಮಣರನ್ನು ಕಂಡು ಧನ್ಯಳಾದಂಥ ಶಬರಿ ತನಗೆ ಲೋಕ ಕೊಡಿಸೆಂದು ಮುಕ್ತಿ ಕೊಡಿಸೆಂದು ಬೇಡಿದಾಗ ರಾಮನು ಆಕೆಯ ಪ್ರೀತಿ ವಾತ್ಸಲ್ಯಕ್ಕೆ ಕಟ್ಟುಬಿದ್ದು ಅಸ್ತು ಎನ್ನುತ್ತಾನೆ. ಪಂಚಭೂತದಲ್ಲಿ ಲೀನಳಾದಂತಹ ಶಬರಿಯ ಪ್ರೀತಿಯನ್ನು ಮಮತೆಯನ್ನು ಕಂಡ ಲಕ್ಷ್ಮಣ ರಾಮನನ್ನು ಕುರಿತು ತಮ್ಮನ್ನು ತನ್ನ ಮಕ್ಕಳಂತೆ ಪ್ರೀತಿಯಿಂದ ಕಂಡಳು ಎನ್ನುತ್ತಿರುವಾಗ ರಾಮನು ಶಬರಿಯ ಉದಾತ್ತ ಗುಣಗಳನ್ನು ಉರಿದು ಬೆಳಕು ನೀಡುವ ಬತ್ತಿಗೆ ಹೋಲಿಸುತ್ತಾ ಈ ಮಾತನ್ನು ಹೇಳ್ತಾನೆ. ಎಲ್ಲರೂ ಉರಿಯುವ ಬೆಳಕನ್ನು ಕಂಡು ಆನಂದ ಪಡುತ್ತಾರೆ. ಬತ್ತಿ ಉರಿದು ಕರಕಾದ ಮೇಲೆ ಯಾರೂ ಅದರ ಬಗ್ಗೆ ಆಸಕ್ತಿ ವಹಿಸುವುದಿಲ್ಲ. ಮನುಷ್ಯನ ಜನ್ಮವೂ ಅಂತೆಯೇ ಉರಿಯುವ ದೀಪದಂತೆ ತಾವು ಬದುಕಿರುವವರೆಗೆ ಬೆಳಕು ಕೊಡುವ ರೀತಿಯಲ್ಲಿ ಉಪಕಾರ ಸಹಾಯ ಮಾಡುತ್ತಾ ಬದುಕಬೇಕು. ಶಬರಿ ನಮ್ಮ ಪಾಲಿಗೆ ಬೆಳಕಾಗಿ ತಾನು ಉರಿದು ಕರಕಳಾದಳು ಎಂದು ಹೋಲಿಸಿ ರಾಮನು ಲಕ್ಷ್ಮಣನಿಗೆ ಈ ರೀತಿಯಾಗಿ ಹೇಳ್ತಾನೆ. ಶಬರಿಯ ಜೀವನವನ್ನು ಉರಿವ ದೀಪದ ಬತ್ತಿಗೆ ಹೋಲಿಸಲಾಗಿದೆ. ಈ ಕಾವ್ಯಮಯ ಭಾಷಾವಾದರೂ ಸರಳತೆಯಿಂದ ಕೂಡಿರುವಂಥದ್ದನ್ನು ನೋಡಬಹುದು.
ಸ್ವಾರಸ್ಯವನ್ನು ನೋಡೋದಾದರೆ, ಬೆಳಕನ್ನು ಇಷ್ಟಪಡುವವರು ಉರಿಯುವ ಬತ್ತಿಯ ಕಪ್ಪನ್ನು ನೋಡುವುದಿಲ್ಲ ಎಂಬ ಮಾತು ಶಬರಿಯ ರಾಮಭಕ್ತಿಯನ್ನು ಬಹು ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ವರ್ಣಿಸಲಾಗಿದೆ. ಮುಂದಿನದು ಹೊಂದಿಸಿ ಬರೆಯಿರಿ ಅಂತ ಇದೆ. ಮೊದಲನೇದು ಮತಂಗ ಅಂತ ಇದೆ. ಮತಂಗ ಅನ್ನುವಂತಹದ್ದು ಅದು ಒಂದು ಆಶ್ರಮ. ಮತಂಗ ಆಶ್ರಮ. ಪೂತಿನರದ್ದು ಜನ್ಮಸ್ಥಳ ಮೇಲುಕೋಟೆ. ದಶರಥ ರಾಮನ ತಂದೆ. ಚಿತ್ರಕೂಟ ಅನ್ನುವಂಥದ್ದು ಅರಣ್ಯ. ಭೂಮಿ ಜಾತೆ ಅಂತ ಹೇಳ್ಬಿಟ್ಟು ಸೀತೆಗೆ ಕರೆಯಲಾಗುತ್ತೆ. ಮುಂದಿನದು ಭಾಷಾ ಚಟುವಟಿಕೆ. ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ. ಕನ್ನಡ ಸಂಧಿಗಳನ್ನು ಹೆಸರಿಸಿ ಎರಡೆರಡು ಉದಾಹರಣೆಗಳನ್ನು ಕೊಡಿರಿ ಅಂತ ಕೇಳಿದ್ದಾರೆ. ಕನ್ನಡ ಸಂಧಿಗಳು ಲೋಪ, ಆಗಮ ಹಾಗೂ ಆದೇಶ ಸಂಧಿಗಳನ್ನು ಕನ್ನಡ ಸಂಧಿಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಲೋಪ ಹಾಗೂ ಆಗಮ ಸಂಧಿಯನ್ನು ಸ್ವರ ಸಂಧಿ ಅಂತ ಕರಿತೇವೆ. ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಅಂತ ಹೇಳ್ಬಿಟ್ಟು ಕರಿತೇವೆ. ಲೋಪ ಸಂಧಿಗೆ ಉದಾಹರಣೆ ಊರೂರು, ತೂರಾಡು ಅನ್ನುವಂಥದ್ದು. ಆಗಮ ಸಂಧಿಗೆ ಉದಾಹರಣೆ ಕೈಯನ್ನು, ಮಳೆಯಿಂದ, ಮಗುವಿಗೆ, ಮರವನ್ನು. ಆದೇಶ ಸಂಧಿಗೆ ಉದಾಹರಣೆ ಮಳೆಗಾಲ, ಚಳಿಗಾಲ, ಮೈದೂರು ಅನ್ನುವಂಥದ್ದು. ಸಂಸ್ಕೃತ ಸಂಧಿಗಳ ಹೆಸರುಗಳನ್ನು ಸ್ವರ ಮತ್ತು ವ್ಯಂಜನ ಸಂಧಿಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಇದೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಎಂಟ್ ಸಂಧಿಗಳನ್ನು ಸ್ವರ ಸಂಧಿಗಳು ಅಂತ ಕರೆದ್ರೆ, ಜಸ್ತ್ವ, ಶುತ್ವ ಮತ್ತು ಅನುನಾಸಿಕ ಸಂಧಿಗಳನ್ನು ವ್ಯಂಜನ ಸಂಧಿಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಕೇಳಿದರೆ, ಸುರಾಸುರ, ಸುರ ಪ್ಲಸ್ ಅಸುರ, ಸುರಾಸುರ. ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ನೋಡಿ, ಸುರ ಅನ್ನುವಂತಹದ್ರಲ್ಲಿ ಕೊನೆಗೆ ಪೂರ್ವಪದದ ಕೊನೆಯಲ್ಲಿ ಆ ಸ್ವರ ಉಚ್ಚಾರಣೆ ಆಗುತ್ತೆ. ಹಾಗೆ ಪೂರ್ವಪದದ ಕೊನೆಯಲ್ಲಿ ಆ ಸ್ವರ ಇದ್ದು ಉತ್ತರ ಪದದ ಮೊದಲಲ್ಲಿ ಆ ಸ್ವರ ಇರೋದರಿಂದ ಸಂಧಿ ಕಾರ್ಯ ನಡೆದಾಗ ಅಲ್ಲಿ ದೀರ್ಘ ಸ್ವರ ಅಂದರೆ ಆ ಸ್ವರ ಆದೇಶವಾಗಿ ಬಂದಿರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಮುಂದಿನದು ಬಲ್ಲೆನೆಂದು. ಬಲ್ಲೆನೂ ಪ್ಲಸ್ ಎಂದು ಬಲ್ಲೆನೆಂದು. ಇಲ್ಲಿ ನೋಡಿ, ಪೂರ್ವಪದದ ಕೊನೆಯಲ್ಲಿರುವಂತಹ ಊಸ್ವರ ಇಲ್ಲಿ ಬಿಟ್ಟೋಗೋದ್ರಿಂದ ಇದಕ್ಕೆ ಲೋಪಸಂಧಿಗೆ ಉದಾಹರಣೆ. ಸೂರ್ಯೋದಯ. ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಅಂದರೆ ಸೂರ್ಯ ಅಕಾರಕ್ಕೆ ಉಕಾರ ಬಂದಾಗ ಅಲ್ಲಿ ಓಕಾರ ಆದೇಶವಾಗಿ ಬಂದಿರೋದ್ರಿಂದ ಇದು ಗುಣಸಂಧಿಗೆ ಉದಾಹರಣೆ. ಹಾಗೆ ಮಳೆಗಾಲ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಉತ್ತರ ಪದದ ಮೊದಲಲ್ಲಿ ಇರುವಂತಹ ಕಕ್ಕೆ ಬದಲಾಗಿ ಗ ವ್ಯಂಜನಾಕ್ಷರ ಬಂದಿರೋದ್ರಿಂದ ಇದನ್ನು ಆದೇಶ ಸಂಧಿ ಅಂತ ಕರೀತಾರೆ. ಅಷ್ಟೈಶ್ವರ್ಯ. ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟೈಶ್ವರ್ಯ. ನೋಡಿ, ಪೂರ್ವಪದದ ಕೊನೆಯಲ್ಲಿ ಅಸ್ವರಕ್ಕೆ ಹಾಗೆ ಉತ್ತರ ಪದದಲ್ಲಿರುವಂತಹ ಐ ಸ್ವರ ಆದೇಶವಾಗಿ ಬಂದಿರೋದ್ರಿಂದ ಇದು ವೃದ್ಧಿ ಸಂಧಿಗೆ ಉದಾಹರಣೆ. ಹಾಗೆ ವೇದಿಯಲ್ಲಿ ಅಂತ ಇದೆ. ವೇದಿ ಪ್ಲಸ್ ಅಲ್ಲಿ, ವೇದಿಯಲ್ಲಿ. ಅಂದರೆ ಇದು ಯಕಾರ ಆಗಮವಾಗಿರೋದ್ರಿಂದ ಇದನ್ನು ಆಗಮ ಸಂಧಿ ಅಂತ ಹೇಳ್ಬಿಟ್ಟು ಕರಿತೇವೆ. ಮುಂದಿನದು ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೆಯ ಪದಕ್ಕೆ ಸರಿಯಾದ ನಾಲ್ಕನೆಯ ಪದ ಬರೆಯಿರಿ ಅಂತ ಇದೆ. ಮೊದಲನೇದು ನಮೋ ನಮೋ ಅನ್ನುವಂಥದ್ದನ್ನ ದ್ವಿರುಕ್ತಿಯಾದರೆ ಧೀರ ಶೂರ ಅನ್ನುವಂಥದ್ದು ಜೋಡಿ ನುಡಿಗೆ ಉದಾಹರಣೆ ಆಗುತ್ತೆ. ಹಾಗೆ ಲೋಪಸಂಧಿ ಸ್ವರ ಸಂಧಿ ಆದರೆ ಆದೇಶ ಸಂಧಿ ವ್ಯಂಜನ ಸಂಧಿ. ಕಟ್ಟ ಕಡೆಗೆ ಅನ್ನುವಂಥದ್ದಕ್ಕೆ ಕಡೆಗೆ ಕಡೆಗೆ ಆದರೆ ಮೊದಲು ಅನ್ನುವಂಥದ್ದನ್ನು ಮೊದಲು ಮೊದಲು ಅಂತಲೂ ಕೂಡ ಹೇಳ್ಬೋದು. ಶರತ್ಚಂದ್ರ. ಶರತ್ಚಂದ್ರ ಅನ್ನುವಂಥದ್ದು ಚುತ್ವ ಸಂಧಿಗೆ ಉದಾಹರಣೆ ಆದರೆ ದಿಗಂತ ಅನ್ನುವಂಥದ್ದು ಜಸ್ತ್ವ ಸಂಧಿಗೆ ಉದಾಹರಣೆ ಆಗುತ್ತೆ. ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಅಂತ ಇದೆ. ಅಳಿದವನು ಬಾಳಿಯಾನು ಅನ್ನುವಂಥದ್ದು. ಈ ಒಂದು ಗಾದೆ ಮಾತಿನ ವಿಸ್ತರಣೆಯನ್ನು ನೋಡೋದಾದರೆ ತಾಳುವಿಕೆಗಿಂತ ತಪವೂ ಇಲ್ಲ ಎನ್ನುವಂಥದ್ದು. ದಾಸರ ಈ ಉಪದೇಶ ಎಂತಹ ಸಂದರ್ಭಗಳಲ್ಲಿಯೂ ಕೂಡ ತಾಳ್ಮೆಯನ್ನು ಸಹನೆಯನ್ನು ಕಳೆದುಕೊಳ್ಬಾರ್ದು, ಅಂಥವನಿಗೆ ಮುಂದೆ ಒಳ್ಳೆಯ ಬದುಕು ದೊರೆಯಬಹುದು ಎಂದು ಈ ಗಾದೆ ತಿಳಿಸುತ್ತದೆ. ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು ಸಮುದ್ರದ ತೆರೆಗಳಂತೆ ಬಂದು ಹೋಗ್ತಾ ಇರ್ತವೆ. ಸುಖ ದುಃಖ ಲಾಭ ನಷ್ಟಗಳನ್ನು ಸಮಾನವಾಗಿ ಭಾವಿಸು ಎಂದು ಭಗವದ್ಗೀತೆಯು ಉಪದೇಶಿಸುತ್ತದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಇರಬೇಕು. ಬಂದಾಗ
ಕಷ್ಟ ಬಂದಾಗ ತಾಳ್ಮೆಗೆಡಬಾರು ಎಂಬುದು ಈ ಮೇಲಿನ ಮಾತಿನ ಒಂದು ಅರ್ಥ. ಮುಂದಿನದು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ಬಿಟ್ಟು ನೋಡಿ, ಯಾವುದೇ ಒಂದು ಕೆಲಸ ಮಾಡುವಾಗ ಅದರ ಸಾಧನೆಗೆ 2 ಅಂಶಗಳು ಮುಖ್ಯ. ಒಂದು ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ, ಇನ್ನೊಂದು ಮನಸ್ಸಿಟ್ಟು ಆ ಕೆಲಸ ಮಾಡಿ ಮುಗಿಸುವಂತಹ ಪ್ರಯತ್ನ. ಸಾಮರ್ಥ್ಯ ಪ್ರಯತ್ನಗಳು ಒಟ್ಟು ಸೇರಿದಾಗ ಕಾರ್ಯ ಸಾಧನೆ ಕಟ್ಟಿಟ್ಟ ಬುತ್ತಿ. ಸಾಮರ್ಥ್ಯ ಕ್ಷಮತೆಗಳಿದ್ದರೂ ಮನಸ್ಸು ಪ್ರಯತ್ನಗಳಿರದಿದ್ದರೆ ಕೆಲಸ ಹೇಗೆ ಸಾಧ್ಯವಾದೀತು? ಶಿವ ಕೊಟ್ಟ ಜೋಳಿಗೆಯನ್ನು ಒಂದು ಗೂಟಕ್ಕೆ ತೂಗು ಹಾಕಿದರೆ ಅದು ತುಂಬುತ್ತದೆಯೇ? ಮನೆ ಮನೆ ಅಲೆಯಬೇಕು, ಪ್ರಯತ್ನ ಪಡಬೇಕು. ಒಂದು ಕೆಲಸ ಆಗದೇ ಇರುವುದಕ್ಕೆ ಸಾಮರ್ಥ್ಯ ಅಥವಾ ಪ್ರಯತ್ನದ ಕೊರತೆಯೇ ಕಾರಣ. ಆದರೆ ಹೆಚ್ಚಾಗಿ ನೋಡಿದರೆ ಪ್ರಯತ್ನದ ಅಭಾವವೇ ಕಂಡುಬರುತ್ತದೆ. ನಮ್ಮ ಅನೇಕ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದರೂ ಕೂಡ ಪ್ರಯತ್ನಿಸದೇ ಇರುವುದರಿಂದ ಪರೀಕ್ಷೆಯಲ್ಲಿ ಉತ್ತಮ ಪರಿಣಾಮ ಸಿಗೋದಿಲ್ಲ. ಓದಬೇಕು ಎಂಬ ಹಠವಿದ್ದರೆ ಪುಸ್ತಕಗಳನ್ನು ಎಲ್ಲಿಂದಲೋ ಒದಗಿಸಿಕೊಂಡು ಓದಿ ಪಾಸಾಗಬಹುದು. ಹಲವು ವೇಳೆ ಎಲ್ಲ ಪುಸ್ತಕಗಳು ಹೊಂದಿದ್ರೂ ಓದಲು ಮನಸ್ಸಿಲ್ಲದೆ ಅನುತ್ತೀರ್ಣರಾಗುವವರು ಕೂಡ ಇದ್ದಾರೆ. ಒಂದು ಸೂಕ್ತಿದೆ, ಏನಂದರೆ ಹೊರಟ್ರೆ ಇರುವೆಯೂ ಕೂಡ 100 ಹೆಜ್ಜೆ ಹೋಗ್ತದಂತೆ, ಹೊರಡದಿದ್ದರೆ ಗರುಡನೂ 1 ಹೆಜ್ಜೆ ಮುಂದೆ ಹೋಗುವುದಿಲ್ಲ, ಇದ್ದಲ್ಲಿಯೇ ಇರುತ್ತಾನೆ. ಈ ಸೂಕ್ತಿಯು ಕೆಲಸ ಮಾಡುವುದರಲ್ಲಿ ಮನಸ್ಸಿನ ಪಾತ್ರವೇನು ಎಂಬುದನ್ನು ಹೇಳುತ್ತದೆ. ಮನಸ್ಸಿದ್ದರೆ ಮಹಾದೇವ ಎಂಬ ಗಾದೆಯು ಇದೇ ಅರ್ಥದಲ್ಲಿ ಬಳಸಲ್ಪಟ್ಟಿವೆ. ಯಾವುದೇ ಕೆಲಸಕ್ಕೂ ಕೂಡ ನಾವು ಮನಸ್ಸು ಮಾಡಬೇಕು, ಅದೇ ಮುಖ್ಯ. ಮನಸ್ಸು ಮಾಡಿದರೆ ಬೆಟ್ಟವನ್ನು ಕೂಡ ಹಿಟ್ಟು ಮಾಡಬಹುದು ಅನ್ನುವಂಥದ್ದು ಈ ಒಂದು ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಒಂದು ಗಾದೆ ಮಾತಿನ ವಿವರಣೆಯಾಗಿತ್ತು. ಇಷ್ಟು ಶಬರಿ ಗೀತನಾಟಕದ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಗದ್ಯ ಮತ್ತು ಪದ್ಯಗಳ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.